ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ 2 ವ್ಯಕ್ತಿಗಳು ಬಲಿ. ಮುಖ್ಯಮಂತ್ರಿ ತವರು ಕ್ಷೇತ್ರದಲ್ಲಿ ಸಂಘಟನೆಗಳಿಂದ ಸರ್ಕಾರಕ್ಕೆ ಧಿಕ್ಕಾರ. ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ನಂಜನಗೂಡಿನಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳದಿಂದ 2 ವ್ಯಕ್ತಿಗಳು ಬಲಿಯಾದ ಘಟನೆ ನಡೆದಿದೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ರೈತ ಸಂಘ ಹಾಗೂ ದಲಿತ ಪರ ಸಂಘಟನೆಗಳು ಸರ್ಕಾರಕ್ಕೆ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಬೆದರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಹೇಳಲಾಗಿದೆ. ನಂಜನಗೂಡು ತಾಲೂಕಿನ ಮಲ್ಕುಂಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕೃಷ್ಣಮೂರ್ತಿ ಮೃತ ವ್ಯಕ್ತಿ ಇಂದು ಬೆಳಗ್ಗೆ 9 ಗಂಟೆ ಸಮಯಕ್ಕೆ ವಾಸದ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ನ ವಿವಿಧ ಸಂಘ ಸಂಸ್ಥೆಗಳಿದ್ದು 6 ಲಕ್ಷ ಸಾಲ ಪಡೆದಿದ್ದರು ಎನ್ನಲಾಗಿದೆ. ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲು ಕುಟುಂಬಸ್ಥರು ಮುಂದಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಹುಲ್ಲಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಚೇತನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮತ್ತೊಂದು ಪ್ರಕರಣ ನಂಜನಗೂಡು ತಾಲೂಕಿನ ಅಂಬಳೆ ಗ್ರಾಮದ ಮಹಿಳೆ ಜಯಶೀಲ 55 ಎಂಬುವರು ನಿನ್ನೆ ಮೃತಪಟ್ಟಿದ್ದಾರೆ. ಇವರು ಹಸು ಸಾಕಾಣಿಕೆ ಹಾಗೂ ವ್ಯವಸಾಯಕ್ಕೆ ಎಂದು ಮೈಕ್ರೋ ಫೈನಾನ್ಸ್ನಿಂದ ಸುಮಾರು 5 ಲಕ್ಷ ಸಾಲ ಪಡೆದಿದ್ದರು ಎನ್ನಲಾಗಿದೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟಕ್ಕೆ ಹೆದರಿ ಮಾತ್ರೆಗಳನ್ನು ನುಗ್ಗಿ ಸಾವನ್ನಪ್ಪಿದ್ದಾರೆ. ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೇ ರೀತಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಮಾರಣ ಹೋಮವೇ ನಡೆಯಬಹುದು. ಮುಖ್ಯಮಂತ್ರಿಗಳು ಫೈನಾನ್ಸರ್ಗಳ ವಿರುದ್ಧ ಜನರ ರಕ್ಷಣೆಯ ಬಗ್ಗೆ ಕ್ರಮ ವಹಿಸಬೇಕಿದೆ ಎಂದು ಎಲ್ಲ ರೈತ ಸಂಘಟನೆಗಳು ಒತ್ತಾಯಿಸಿದೆ. ಜಯಶಂಕರ್, NKS TV4 ನ್ಯೂಸ್, ನಂಜನಗೂಡು. ರೈತ ಬಂಧುಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಮತ್ತು ನಮ್ಮ ಜನಪರ ಎಲ್ಲ ಚಳವಳಿಗಳಿಂದ ಒಂದು ಹೇಳಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಯಾವುದೇ ಮೈಕ್ರೋ ಫೈನಾನ್ಸಿಂದ ತೊಂದರೆಗೆ ಒಳಗಾಗಿದ್ದರೆ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಡಿ. ನಿಮ್ಮ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇದೆ, ಜೊತೆಗೆ ನಮ್ಮ ದಲಿತ ಪರ ಎಲ್ಲ ಸಂಘಟನೆಗಳಿದೆ, ಜನಪರ ಸಂಘಟನೆಗಳಿದೆ. ನಿಮ್ಮ ಜೀವ ಅತ್ಯಂತ ಅಮೂಲ್ಯವಾದದ್ದು. ಎಷ್ಟು 1000 ಕೋಟಿ ಕೊಟ್ಟರೂ ಜೀವ ಮಾತ್ರ ವಾಪಸ್ ಬರೋದಿಲ್ಲ. ನೀವೇನೇ ಸಮಸ್ಯೆ ಮಾಡ್ಕೊಂಡಿರಿ, ಎಷ್ಟೇ ಫೈನಾನ್ಸ್ಗಳು ಸಾಲ ತಗೊಂಡ್ರಿ, ದಯವಿಟ್ಟು ನಿಮ್ಮ ಜೀವವನ್ನು ತೊರೆಯುವಂಥ ಕೆಲಸವನ್ನು ಮಾಡಬೇಡಿ ಅಂತ ಕಳಕಳಿಯಿಂದ ನಾನು ಬೇಡ್ಕೊತಾ ಇದ್ದೀನಿ. ಬಂಧುಗಳೇ, ಕರ್ನಾಟಕ ರಾಜ್ಯಾದ್ಯಂತ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ದೌರ್ಜನ್ಯದಿಂದ ಬಡ ಕುಟುಂಬಗಳ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ವಿಷಯವನ್ನು ನಾವು ಕೇಳ್ಪಟ್ಟಿದ್ದೇವೆ. ಇತ್ತೀಚೆಗೆ ನಂಜನಗೂಡು ತಾಲೂಕಿನಲ್ಲಿ ದಿನ ಕಳೆದಂತೆ ಇಂಥ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ. ನಿನ್ನೆನೂ ಸಹ ಅಂಬಳೆ ಅನ್ನೋ ಗ್ರಾಮದಲ್ಲಿ ಒಬ್ಬ ಮಹಿಳೆ ಈ ಒಂದು ದೌರ್ಜನ್ಯವನ್ನು ತಡೆಯಕ್ಕಾಗ್ದೇ ಆತ್ಮಹತ್ಯೆ ಮಾಡಿಕೊಂಡ್ರೆ, ಇವತ್ತು ಮಲ್ಕುಂಡಿ ಗ್ರಾಮದ ಒಬ್ಬ ಯುವಕ ತನ್ನ ಹೆಂಡತಿ ಸಾಲ ತಗೊಂಡ ಕಾರಣಕ್ಕೋಸ್ಕರ ಸಾಲ ಕಟ್ಟಲಿಕ್ಕಾಗ್ದೇ ಆ ಅಪಮಾನವನ್ನು ಸಹಿಸಲಾರದೆ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಒಂದು ಘಟನೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ, ಹಾಗೆ ಈ ಆತ್ಮಹತ್ಯೆಗೆ ಕಾರಣ ಆಗ್ತಕ್ಕಂಥ ಮೈಕ್ರೋ ಫೈನಾನ್ಸ್ನ ನಡೆ ಮತ್ತು ಸರ್ಕಾರದ ವಿರುದ್ಧ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಏನು ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಹಾವಳಿಗಳು ಹೆಚ್ಚಾಗಿ ಇಡೀ ಗ್ರಾಮೀಣ ಪ್ರದೇಶಗಳ ಬಡವರ ಬದುಕನ್ನು ಮೂರಾಬಟ್ಟೆಯಾಗಿಸಿ ಮತ್ತೆ ಬಡವರನ್ನು ಮತ್ತೆ ಬಡವರನ್ನಾಗಿ, ದರಿದ್ರನನ್ನಾಗಿ, ಮತ್ತು ಗ್ರಾಮದಿಂದ ಹೊರಹೋಗ್ತಕ್ಕಂಥ ಗೂಳೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ನೇರ ಕಾರಣ ಈ ಒಂದು ಸರ್ಕಾರ ಅಂತ ನಾವು ಸರ್ಕಾರವನ್ನು ಆರೋಪಿಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಈ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಬೇಕು ಅಂಥೇಳಿ ಕಠಿಣ ಕಾನೂನನ್ನು ನಾವು ಜರುಗಿಸ್ತೇವೆ ಅಂಥೇಳಿ ಅವರು ಈಗಾಗಲೇ ಆಶ್ವಾಸನೆಯನ್ನು ನೀಡಿದ್ರೂ ಸಹ 3-4 ದಿನದಿಂದ ಇತ್ತೀಚೆಗೆ ಸಾಕಷ್ಟು ಆತ್ಮಹತ್ಯೆಗಳನ್ನು ನಾವು ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ದೇವೆ. ಕೂಡಲೇ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಒಂದು ಮೈಕ್ರೋ ಫೈನಾನ್ಸ್ಗಳ ಈ ಹಾವಳಿಯನ್ನು ತಪ್ಪಿಸಬೇಕು. ಮತ್ತು ಈಗಾಗಲೇ ಏನು ಮೈಕ್ರೋ ಫೈನಾನ್ಸ್ನವರು ಕೇವಲ ಒಂದು ಆಧಾರ್ ಕಾರ್ಡ್ಗಳನ್ನು ತಗೊಂಡು ಅವರಿಗೆ ಲೋನ್ ಕೊಡೋದ್ರ ಮುಖಾಂತರ ಹೆಚ್ಚು ಸಾಲಗಾರರಾಗಿ ಮಾಡ್ತಾಯಿದ್ದಾರೆ. ಆದರೆ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಒಬ್ಬ ರೈತ ಅಥವಾ ಒಬ್ಬ ಬಡವ ತನ್ನ ಜೀವನಕ್ಕಾಗಿ ಏನಾದ್ರು ಸ್ವಂತ ಉದ್ಯೋಗವನ್ನು ಮಾಡ್ತೇನೆ ಅಂತ ಹೇಳಿದರೆ ಕೇವಲ ಆಧಾರ್ ಕಾರ್ಡ್ ಕೊಟ್ಟರೆ ಸಾಲಲ್ಲ, ಅವರೆಲ್ಲ ದಾಖಲೆಗಳನ್ನು ಒದಗಿಸಬೇಕಾಗುತ್ತೆ. ಆದರೆ ಮೈಕ್ರೋ ಫೈನಾನ್ಸ್ನವರು ಕೇವಲ ಆಧಾರ್ ಕಾರ್ಡ್ ಕೊಡ್ತಕ್ಕಂಥ ಸಾಲವನ್ನು ಈ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾಕೆ ಕೊಡೋಕ್ಕಾಗ್ತಾ ಇಲ್ಲ? ಕೂಡಲೇ ಸರ್ಕಾರ ಆ ರೀತಿಯೂ ಅದನ್ನು ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ. ಮತ್ತು ಈಗೇನು ನಂಜನಗೂಡು ತಾಲೂಕಿನಲ್ಲಿ ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಂದ ಏನು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಕುಟುಂಬಗಳಿಗೆ ಮೈಕ್ರೋ ಫೈನಾನ್ಸ್ ಕಂಪ್ನಿಯವರು
ಕೂಡಲೇ ತಲಾ 25 ಲಕ್ಷ ಪರಿಹಾರವನ್ನು ಕೊಡಬೇಕು. ಮತ್ತು ಸರ್ಕಾರ ಕೂಡಲೇ ಅವ್ರ ಮೇಲೆ ಮೈಕ್ರೋ ಫೈನಾನ್ಸ್ಗಳ ಕಂಪ್ನಿಯ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು. ಮತ್ತು ಈಗಾಗಲೇ ತಹಸೀಲ್ದಾರರು ನಂಜನಗೂಡು ತಾಲೂಕಿನಲ್ಲಿ ಏನೇನು ಈ ಥರದ ಮೈಕ್ರೋ ಫೈನಾನ್ಸ್ನವರು ಈಗಾಗಲೇ ಗ್ರಾಮಗಳಿಗೆ ಹೋಗ್ತಾ ಇದ್ದಾರೋ ಅವ್ರನ್ನ ಕೂಡಲೇ ಸಂಪರ್ಕಿಸಿ ಪ್ರತಿಯೊಂದು ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳಿಗೂ ಸಹ ಒಂದು ಸ್ಟ್ರಿಕ್ಟಾಗಿ ಒಂದು ಆದೇಶವನ್ನು ಮಾಡಿ ಯಾವುದೇ ಕಾರಣಕ್ಕೂ ಗ್ರಾಮೀಣ ಮಹಿಳೆಯರಿಗೆ ಸಾಲ ಮರುಪಾವತಿ ವಸೂಲಿಗೆ ಯಾವುದೇ ಒತ್ತಡವನ್ನು ಏರ್ದೇನೆ ಅವರಿಗೆ ಕಾಲಾವಕಾಶಗಳ ಕೊಡಬೇಕು, ಅವರ ಸ್ಥಿತಿಗತಿಗಳನ್ನು ಅರಿತುಕೋಬೇಕು ಅಂತೇಳಿ ಈಗಾಗಲೇ ತಹಸೀಲ್ದಾರ್ ಒಂದು ಆದೇಶವನ್ನು ಮಾಡಬೇಕು. ಇಲ್ಲ ಅಂತಂದರೆ ನಾವು ತಾಲೂಕಿನಾದ್ಯಂತ ಜನಪರ ಚಳುವಳಿಗಳು, ರೈತ ಚಳುವಳಿ, ದಲಿತ ಚಳುವಳಿಗಳು, ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಈಗಾಗಲೇ ನಾವು ಈಗೇನು ಈ ಮಲಕುಂಡಿ ಗ್ರಾಮದ ಪುಟ್ಟಸ್ವಾಮಿ ಅನ್ನೋ ಶವ ಏನು ಬಂದಿದೆ, ಅವನು ಸಾವು, ಕೃಷ್ಣಮೂರ್ತಿ ಅನ್ನೋ ವ್ಯಕ್ತಿ ಸಾವು ಏನಾಗಿದೆ, ಆ ಸಾವನ್ನು ನಾವು ವ್ಯರ್ಥ ಆಗಕ್ಕೆ ಬಿಡಲ್ಲ. ಅವನು ಆ ಸಾವು ಸಾರ್ಥಕತೆ ಆಗಬೇಕು ಅಂತಂದರೆ ಈ ಒಂದು ಸಾವಿನ ಮುಖಾಂತರ ತಹಸೀಲ್ದಾರ್ ಒಂದು ಸ್ಟ್ರಿಕ್ಟಾಗಿ ಆದೇಶ ಮಾಡಬೇಕು. ಎಲ್ಲ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯನ್ನು ತಪ್ಪಿಸಬೇಕು. ಅದಕ್ಕಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಆ ಆದೇಶ ಆಗೋ ತನಕ ತಾಲೂಕು ಆಫೀಸ್ ಮುಂಭಾಗ ನಾವು ಈ ಶವವನ್ನು ಇಟ್ಕೊಂಡು ಸರ್ಕಾರ ಮತ್ತು ತಾಲೂಕು ಆಡಳಿತದ ವಿರುದ್ಧ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಒಂದು ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ಆ ರೀತಿಯಲ್ಲಿ ಒಂದು ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು ಅಂತ ತಹಸೀಲ್ದಾರು ಮತ್ತು ತಾಲೂಕು ಆಡಳಿತಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಭಾರತ್.